ಸೊ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನರ್ಸಿಂಗ್ ಕರಿಯರ್ ಪಾತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಕ್ಸಾಮ್ನ ಯಾವ ರೀತಿ ಬರೀಬೇಕು ಮತ್ತು ಟೈಮ್ ಮ್ಯಾನೇಜ್ಮೆಂಟ್ನ ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಪೇಪರ್ನ ಪ್ರೆಸೆಂಟೇಷನ್ ಮಾಡಿದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಯಾವುದೇ ಎಕ್ಸಾಮ್ ಆಗಿರಲಿ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ನೀವು ಆ ಟೈಮ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಎಲ್ಲ ಕ್ವಶನ್ನು ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಕೆಲವರು ಎಕ್ಸಾಮ್ ಮುಗಿದ ಮೇಲೆ ಹೇಳ್ತಿರ್ತೀರ, ನನಗೆ ಟೈಮ್ ಸಾಕಾಗಲಿಲ್ಲ, ಎಲ್ಲ ಕ್ವಶನ್ನು ಅಟೆಂಡ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಿರ್ತೀರ. ಯಾರೂ ಆ ತಪ್ಪನ್ನು ಮಾಡಬೇಡಿ. ನರ್ಸಿಂಗ್ ಅವರಿಗೆ 3 hours ಟೈಮ್ ಇರುತ್ತೆ ಮತ್ತು 75 ಮಾರ್ಕ್ಸಿಗೆ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ. 3 hours ಆದರೆ 180 minutes ಬರುತ್ತೆ. 180 minutes ನಿಮ್ಮದು 75 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನೋದು ಇರುತ್ತೆ. ಇದನ್ನು ನೀವು ಈಚ್ ಮಾರ್ಕ್ಸ್ಗೆ ಡಿವೈಡ್ ಮಾಡಿಕೊಂಡ್ರೆ ಈಚ್ ಮಾರ್ಕ್ಸ್ಗೆ 2.4 minutes ಅನ್ನೋದು ಬರುತ್ತೆ. ಅಂದರೆ 1 ಮಾರ್ಕ್ಗೆ ನಿಮಗೆ 2.4 minutes ಟೈಮ್ ಅನ್ನೋದು ಇರುತ್ತೆ. 2.4 minutesಲ್ಲಿ ನೀವು 1 ಮಾರ್ಕ್ಗೆ ಅಟೆಂಡ್ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಲಾಂಗ್ ಎಸ್ಸೆ ಬರಿತಾ ಇದ್ದೀರಾ ಅಂದ್ಕೊಳ್ಳಿ. ಲಾಂಗ್ ಎಸ್ಸೆ ಇಯರ್ ಬ್ಯಾಚ್ ಅವ್ರಿಗೆ 10 ಮಾರ್ಕ್ಸಿಗೆ ಇರುತ್ತೆ ಮತ್ತು ಸೆಮ್ ಬ್ಯಾಚ್ ಅವ್ರಿಗೆ 15 ಮಾರ್ಕ್ಸ್ಗೆ ಇರುತ್ತೆ. ಸೆಮ್ ಬ್ಯಾಚ್ ಅವ್ರಿಗೆ 15 ಮಾರ್ಕ್ಸ್ ಇರುತ್ತಲ್ಲ, 15 × 2.4 ನೀವು ಮಾಡಿಕೊಂಡ್ರೆ 36 minutes ಬರುತ್ತೆ. ಅಂದರೆ 36 minutesಲ್ಲಿ ನೀವು ಒಂದು ಲಾಂಗ್ ಎಸ್ಸೆನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇದೇ ಥರ ನಿಮಗೆ 2 ಲಾಂಗ್ ಎಸ್ಸೆ ಇರುತ್ತೆ. 36 + 36 72 minutesಲ್ಲಿ ನೀವು ಲಾಂಗ್ ಎಸ್ಸೆನ ಎಲ್ಲ ಕ್ಲಿಯರ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಪ್ಪ ನನಗೆ 72 minutesಲ್ಲಿ 2 ಲಾಂಗ್ ಎಸ್ಸೆನ ಮುಗಿಸೋಕ್ಕಾಗೋಲ್ಲ ಅಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳ್ಳಿ. ಅಟ್ಲೀಸ್ಟ್ 1 hour 20 minutesಗೆ ನೀವು 2 ಲಾಂಗ್ ಎಸ್ಸೆನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಕ್ವಶನ್ ಅಟೆಂಡ್ ಮಾಡಲಿಕ್ಕೆ ನಿಮಗೆ ಟೈಮ್ ಸಾಕಾಗಲ್ಲ. ನೆಕ್ಸ್ಟ್ 5 ಮಾರ್ಕ್ಸ್ಗೆ ಬಂದರೆ, ಸೆಮ್ ಅವರಿಗೆ 5 ಮಾರ್ಕ್ಸ್ಗೆ 5 ಕ್ವಶನ್ ಇರುತ್ತೆ. 5 ಕ್ವಶನ್ ಇರುತ್ತೆ ಮತ್ತು ಇದು 5 ಕ್ವಶನ್ನು 25 ಮಾರ್ಕ್ಸಿಗೆ ಇರುತ್ತೆ. 25 ಮಾರ್ಕ್ಸ್ಗೆ 5 ಕ್ವಶನ್ ಇರುತ್ತೆ. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 25 ಮಾರ್ಕ್ಸ್ಗೆ × 2.4 ಮಾಡಿದರೆ ಎಕ್ಸಾಕ್ಟ್ 1 hour ಬರುತ್ತೆ. 60 minutes ಬರುತ್ತೆ. ನೀವು 1 hourಲ್ಲಿ 5 ಮಾರ್ಕ್ಸ್ ಕ್ವಶನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಅದೇನು 1 hour ಎನಫ್ ಅನಿಸುತ್ತೆ. 1 hourಲ್ಲೇ 5 ಕ್ವಶನ್ನ ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡಿ. ಇದು ಬಿಟ್ಟರೆ ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಗೆ ಬಂದರೆ, 2 ಮಾರ್ಕ್ಸಿನೂ 4 ಕ್ವಶನ್ ಇರುತ್ತೆ. 4 ಕ್ವಶನ್ ಅಂದರೆ 8 ಮಾರ್ಕ್ಸಿಗೆ ಇರುತ್ತೆ. 8 ಮಾರ್ಕ್ಸ್ × 2.4 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ 20 minutes ಬರುತ್ತೆ. ಒಂದು 20 minutesಲ್ಲಿ ನೀವು 2 ಮಾರ್ಕ್ಸಿಂದು 4 ಕ್ವಶನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. 2 ಮಾರ್ಕ್ಸಿನ ಕ್ವಶನ್ ಆದಮೇಲೆ ಮತ್ತೆ ಮಲ್ಟಿಪಲ್ ಚಾಯ್ಸ್ ಅನ್ನೋದು ಸೆಮ್ ಅವರಿಗಿರುತ್ತೆ. 12 ಕ್ವಶನ್ ಇರುತ್ತೆ ನಿಮಗೆ ಮಲ್ಟಿಪಲ್ ಚಾಯ್ಸು. ಇದಕ್ಕೆ ನೀವು ಒಂದು ಮಲ್ಟಿಪಲ್ ಚಾಯ್ಸ್ಗೆ ನಿಮಗೇನು ಅಷ್ಟು ಟೈಮ್ ಬೇಕಾಗಿಲ್ಲ ಅಂದ್ಕೊತೀನಿ. 12 ಮಾರ್ಕ್ಸ್ ಇರುತ್ತೆ, 12 ಕ್ವಶನ್ಸ್ ಇರುತ್ತೆ. 12 ಕ್ವಶನ್ಸ್ಗೆ ಒಂದು 15 minutesನ ತೊಗೊಂಡ್ಬಿಡಿ. 15 minutes ತೊಗೊಂಡ್ರಿ ಅಂದರೆ ಲಾಸ್ಟಲ್ಲಿ ನಿಮಗೊಂದು 5 minutes ಉಳಿಯುತ್ತೆ. ಆವಾಗ ನೀವು ನಿಮ್ಮ ಪೇಪರ್ನ ವಾಪಸ್ಸು ಏನಾದರೂ ಬಿಟ್ಟಿದ್ದೀರಾ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೋದು. ಮತ್ತು OMR ತುಂಬೋದಿರುತ್ತೆ, ಲಾಸ್ಟಲ್ಲಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ದೀರಾ ಅಂತ ಅದನ್ನೆಲ್ಲ ನೀವು ಒಂದು 5 minutesಲ್ಲಿ ತುಂಬ್ಕೋಬೋದು. ಒಂದು 15 minutesಲ್ಲಿ ನೀವು 12 ಮಾರ್ಕ್ಸಿಂದ ಮುಗಿಸ್ಕೊಂಬಿಡಿ. ಇವಾಗ ಟೋಟಲ್ ಟೈಮ್ ಎಷ್ಟಾಯಿತು ಅಂತ ಕೌಂಟ್ ಮಾಡೋಣ. ಲಾಂಗ್ ಎಸ್ಸೆಗೆ 80 minutes, ಶಾರ್ಟ್ ಎಸ್ಸೆಗೆ 60 minutes ಮತ್ತು ಶಾರ್ಟ್ ಆನ್ಸರ್ಗೆ 20 minutes ಮತ್ತು ಮಲ್ಟಿಪಲ್ ಚಾಯ್ಸಿಗೆ 15 minutes. ಟೋಟಲ್ 175 minutes ಆಗುತ್ತೆ. ಟೋಟಲ್ 175 minutes ಆಗುತ್ತೆ. ಅಂದರೆ ನಮಗೆ ಟೋಟಲ್ ಇರೋದು 180 minutes. ಅದರಲ್ಲಿ ನಾವು 175 minutesಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಿ, ಇನ್ನು 5 minutesಲ್ಲಿ ಒಂದು ಸಾರಿ ನಿಮ್ಮ ಆನ್ಸರ್ ಬುಕ್ಲೆಟ್ನ ನೀವೇ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಬಿಟ್ಟಿದ್ದೀರಾ ಅಥವಾ ಯಾವುದಾದ್ರೂ ಪಾಯಿಂಟ್ನ ಬಿಟ್ಟೋಗಿದ್ದರೆ ಮತ್ತು OMR ಅದೇನಾದರೂ ತುಂಬೋದಿದ್ದರೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ದೀರಾ ಅನ್ನೋದನ್ನು ನೀವು 5 minutesಲ್ಲಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಆನ್ಸರ್ ಬುಕ್ಲೆಟ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಇದು ಪ್ಯಾಟರ್ನು. 75 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತಲ್ಲ, 75 ಮಾರ್ಕ್ಸ್ಗೆ ಒಂದು ಪೇಪರ್ ಇರುತ್ತಲ್ಲ, ಅದಕ್ಕಾಯಿತು. ಮತ್ತು ಸೆಮ್ ಅವರಿಗೆ ಇವಾಗ ಅನಾಟಮಿ, ಫಿಸಿಯಾಲಜಿ ಈ ಥರ 2 ಸಬ್ಜೆಕ್ಟ್ ಸೇರಿ
ಒಂದು ಪೇಪರ್ ಅನ್ನೋದು ಇರುತ್ತೆ. ಆವಾಗ ಕೂಡ ನೀವು ಇದೇ ರೀತಿ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಅನ್ನೋದನ್ನು ನೋಡಿಕೊಂಡು ಟೈಮ್ನ ಅಪ್ಲಿಕೇಬಲ್ ಮಾಡ್ಕೋಬೇಕಾಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅನಾಟಮಿ ಫಿಸಿಯಾಲಜಿ 2 ಸಬ್ಜೆಕ್ಟ್ ಇರುತ್ತಲ್ಲ, ಎರಡಕ್ಕೂ 1.5 ಅವರ್ 1.5 ಅವರ್ ಟೈಮ್ ಇರುತ್ತೆ. ಆ 1.5 ಅವರಲ್ಲಿ ನೀವು ಎಲ್ಲ ಕ್ವಶನ್ನು 37 ಮಾರ್ಕಿಗೆ ಇರುತ್ತೆ ಅದು. ಆ 1.5 ಅವರಲ್ಲಿ ನೀವು ಎಲ್ಲ ಕ್ವಶನ್ನು ಅಟೆಂಡ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. 37 ಮಾರ್ಕ್ಸಿಗೆ ಎಕ್ಸಾಮ್ ಅನ್ನೋದು ಇರುತ್ತಲ್ಲ, ಅದನ್ನು ನೀವು 1.5 ಅವರಲ್ಲೇ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಆವಾಗ ನೀವು ಟೈಮ್ನ ನೋಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಇದು ಟೈಮ್ ಮ್ಯಾನೇಜ್ಮೆಂಟ್ ಆಯಿತು. ನೆಕ್ಸ್ಟ್ ನಾವು ಇಲ್ಲಿವರೆಗೂ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ಪೇಪರ್ನ ಯಾವ ರೀತಿ ಪ್ರೆಸೆಂಟ್ ಮಾಡಿದರೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ನೀವು ಪೇಪರ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂದರೆ, ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನಲ್ಲಿ ನಿಮ್ಮ ಆನ್ಸರ್ನ ಬರಿಬೇಕಾಗುತ್ತೆ. ಅಂದರೆ ಲಾಂಗ್ ಎಸ್ಸೆಗೆ ಒಂದು ಕ್ವಶನ್ ಕೇಳಿದ್ದಾರೆ ಅಂದರೆ ಡೈರೆಕ್ಟಾಗಿ ಆನ್ಸರ್ನೇ ಬರೆಯೋದಲ್ಲ. ಇವಾಗ ನೀವು ಲಾಂಗ್ ಎಸ್ಸೆಗೆ ಆನ್ಸರ್ ಬರಿತಾ ಇದ್ದೀರಾ ಅಂದರೆ ಡೈರೆಕ್ಟಾಗಿ ಆನ್ಸರ್ನ ಸ್ಟಾರ್ಟ್ ಮಾಡಬಾರ್ದು. ಫಸ್ಟಿಗೆ ಇಂಟ್ರೊಡಕ್ಷನ್, ಡೆಫಿನಿಷನ್, ಡಯಾಗ್ರಾಮ್ ಈ ಥರ ಸ್ಟೆಪ್ ಬೈ ಸ್ಟೆಪ್ ನೀವು ಆನ್ಸರ್ನ ಬರಿತಾ ಹೋಗಬೇಕಾಗತ್ತೆ. ಮತ್ತು ನೀವು ಯಾವುದೇ ಆನ್ಸರ್ ಬರೆದ್ರೂ ಮೇನ್ ಹೆಡ್ಡಿಂಗ್ಸ್ ಮತ್ತು ಮೇನ್ ವರ್ಡ್ಸ್ನ ಹೈಲೈಟ್ ಮಾಡಿ. ನೀವು ಹೈಲೈಟ್ ಮಾಡೋದ್ರಿಂದ ಇವ್ಯಾಲ್ಯೂಯೇಟರ್ ಕಣ್ಣಿಗೆ ಮೊದಲು ನೀವು ಹೈಲೈಟ್ ಮಾಡಿರೋದೇ ಬೀಳುತ್ತೆ. ನಿಮ್ಮ ಆನ್ಸರ್ ಅಕ್ಯುರೇಟ್ ಆಗಿರೋದ್ರಿಂದ ನಿಮಗೆ ಚೆನ್ನಾಗೇ ಮಾರ್ಕ್ಸ್ ಸಿಗುತ್ತೆ. ಮತ್ತು ಯಾರು ಆನ್ಸರ್ನ ಪ್ಯಾರಾಗ್ರಾಫ್ ರೂಪದಲ್ಲಿ ಬರಲಿಕ್ಕೆ ಹೋಗಬೇಡಿ, ಪಾಯಿಂಟ್ ವೈಸೇ ಬರೀರಿ. ನೀವು ಪ್ಯಾರಾಗ್ರಾಫ್ ರೂಪದಲ್ಲಿ ಆನ್ಸರ್ನ ಬರೆದ್ರೆ ನಿಮಗೆ ಮಾರ್ಕ್ಸ್ ಚೆನ್ನಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಪಾಯಿಂಟ್ ವೈಸ್ ನೀವು ಆನ್ಸರ್ನ ಬರಿಬೇಕಾಗತ್ತೆ. ಮತ್ತು ನೀವು ಆನ್ಸರ್ನ ಬರೆಯುವಾಗ ಫ್ಲೋ ಚಾರ್ಟ್ಸ್ನ ಯೂಸ್ ಮಾಡಿ. ಅಂದರೆ ಲೈನ್ ಬೈ ಲೈನ್ ಬರೆಯೋ ಬದಲು ಏನಾದರೂ ಒಂದು ಫ್ಲೋ ಚಾರ್ಟ್ನ ಯೂಸ್ ಮಾಡಿ ಬರೆದರೆ ನಿಮ್ಮ ಆನ್ಸರ್ ಚೆನ್ನಾಗಿ ಕಾಣುತ್ತೆ ಮತ್ತು ನಿಮಗೆ ಒಳ್ಳೆ ಮಾರ್ಕ್ಸ್ ಕೂಡ ಸಿಗುತ್ತೆ. ನೀವು ಯಾವುದಾದ್ರೂ ಫ್ಲೋ ಚಾರ್ಟ್ನ ಯೂಸ್ ಮಾಡ್ಬೋದು. ಕೆಲವೊಂದಿಷ್ಟು ಫ್ಲೋ ಚಾರ್ಟ್ಸ್ ಇದೆ, ನಾನು ಆಮೇಲೆ ತೋರಿಸ್ತೇನೆ ನಿಮಗೆ ಯಾವ ರೀತಿ ನೀವು ಪ್ರೆಸೆಂಟ್ ಮಾಡಬೇಕು ಅಂತ. ಈಗ ಕಾಜಸ್ಸು, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನು, ಟೈಪ್ಸು ಈ ಥರ ಕೇಳಿರ್ತಾರಲ್ಲ, ಅದನ್ನು ನೀವು ಲೈನ್ ಬೈ ಲೈನ್ ಬರೆಯೋ ಬದಲು ಒಂದು ಫ್ಲೋ ಚಾರ್ಟಲ್ಲಿ ಬರೆದ್ರೆ ಅದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಮತ್ತು ಒಳ್ಳೆ ಮಾರ್ಕ್ಸ್ ಕೂಡ ಸಿಗುತ್ತೆ ನಿಮಗೆ. ಕೆಲವೊಂದಿಷ್ಟು ಫ್ಲೋ ಚಾರ್ಟ್ಸ್ ಇದೆ, ನಾನಿಲ್ಲಿ ನಿಮಗೆ ತೋರಿಸ್ತೇನೆ. ನೀವು ಇಲ್ಲಿ ನೋಡ್ಬೋದು ಕಾಜಸ್ಗೆ ಯಾವ ರೀತಿ ಫ್ಲೋ ಚಾರ್ಟ್ಸ್ನ ಅವರು ಯೂಸ್ ಮಾಡಿ ಬರೆದಿದ್ದಾರೆ ಅಂತ. ಇದು ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಕಾಜಸ್ಗೆ ಅವ್ರು ಯಾವ ಥರ ಫ್ಲೋ ಚಾರ್ಟ್ಸ್ನ ಯೂಸ್ ಮಾಡಿದ್ದಾರೆ ಅಂತ. ಇದೇ ರೀತಿ ನೀವು ಹೊಸ ಫ್ಲೋ ಚಾರ್ಟ್ಸ್ನ ಯೂಸ್ ಮಾಡಿ ಆನ್ಸರ್ನ ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಅನ್ನೋದನ್ನು ಸಿಗುತ್ತೆ. ಮತ್ತು ಲಾಂಗ್ ಎಸ್ಸೆಯಲ್ಲಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅಂತ ಏನಾದರೂ ಕೇಳಿದರೆ ನರ್ಸಿಂಗ್ ಕೇರ್ ಪ್ಲಾನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಪ್ರಿಯಾರಿಟಿ ವೈಸ್ ನರ್ಸಿಂಗ್ ಡಯಾಗ್ನೋಸಿಸ್ ಹಾಕಿ ನರ್ಸಿಂಗ್ ಕೇರ್ ಪ್ಲಾನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಿಷ್ಟು ಪೇಪರ್ ಪ್ರೆಸೆಂಟೇಷನ್. ಮತ್ತು ಲಾಂಗ್ ಎಸ್ಸೆಗೆ ಎಷ್ಟು ಪೇಜ್ ಬರಿಬೇಕಪ್ಪ ಅಂದರೆ, ಸೆಮ್ ಅವರು 15 ಮಾರ್ಕಿಗೆ ನೀವು 15 ಮಾರ್ಕಿಗೆ 7 to 8 ಪೇಜಸ್ನ ಬರಿಬೇಕಾಗತ್ತೆ. ಅಂದರೆ 15 ಮಾರ್ಕ್ಸ್ ಇರುತ್ತಲ್ಲ, ಅದಕ್ಕೆ ನೀವು 7 to 8 ಪೇಜಸ್ನ ಬರಿಬೇಕಾಗತ್ತೆ. ಮತ್ತು 10 ಮಾರ್ಕ್ಸಿಗಾದರೆ 5 ಪೇಜಸ್ನ ಬರಿಬೇಕಾಗತ್ತೆ. 10 ಮಾರ್ಕ್ಸಿಗಾದರೆ 5 ಪೇಜಸ್, 15 ಮಾರ್ಕ್ಸಿಗಾದರೆ 7 to 8 ಪೇಜಸ್ನ ನೀವು ಬರಿಬೇಕಾಗತ್ತೆ. ಮತ್ತು 5 ಮಾರ್ಕ್ಸ್ಗೆ 3 ಪೇಜಸ್, 5 ಮಾರ್ಕ್ಸ್ಗೆ 3 ಪೇಜಸ್ನ ಬರಿಬೇಕಾಗತ್ತೆ. ಮತ್ತು 2 ಮಾರ್ಕ್ಸಿಗೆ ಹಾಫ್ ಪೇಜ್ ಅಥವಾ 1 ಪೇಜಸ್ನ ನೀವು ಬರಿಬೇಕಾಗತ್ತೆ. ಎಕ್ಸಾಮಲ್ಲಿ ಯಾರು ಯಾವುದೇ ಕ್ವಶನ್ನ ಅಟೆಂಡ್ ಮಾಡದೆ ಬಿಟ್ಟು ಬರಲಿಕ್ಕೆ ಹೋಗಬೇಡಿ. ಮೊದಲಿಗೆ ನಿಮ್ಗೆ ಗೊತ್ತಿರೋ ಆನ್ಸರ್ನ ಅಕ್ಯುರೇಟ್ ಆನ್ಸರ್ನ ನೀವು ಬರೆದು ಮುಗಿಸ್ಬಿಡಿ. ಆಮೇಲೆ ಒಂದೆರಡು ಕ್ವಶನ್ಗೆ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅದರ ರಿಲೇಟೆಡ್ ಆನ್ಸರ್ನಾದರೂ ಬರೆದು ಬನ್ನಿ. ಎಕ್ಸಾಂಪಲ್ ನಿಮಗೆ 35 ಮಾರ್ಕ್ಸ್ ಬಂದಿದೆಯಪ್ಪ ಅಂದರೆ ನೀವು ಅಟೆಂಡ್ ಮಾಡಿರೋ ಕ್ವಶನ್ಗೆ 1-2 ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾರು ಯಾವುದೇ ಕ್ವಶನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡಿ, ಅದರ ರಿಲೇಟೆಡ್ ಆನ್ಸರ್ನಾದರೂ ಬರೆದು ಬನ್ನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ಸಾಲ್ವ್ ಮಾಡ್ತೇನೆ. ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.